ಕೆಐಡಿಬಿ ನಿವೇಶನ ಹಂಚಿಕೆಯಲ್ಲಿ ತಾವು ಅಕ್ರಮ ಎಸಗಿದ್ದೀರಿ ಏನು? ಗೊತ್ತಿರಲ್ಲ. ಕೆಐಡಿಬಿ ಏನು ಸಿಎ ನಿವೇಶನಗಳು, ಆ ಸಿಎ ನಿವೇಶನಗಳಲ್ಲಿ ಅಕ್ರಮ ಆಗಿದೆ ಅಂತೇಳಿ ಈ ಹಿಂದೆನೂ ಕೂಡ ನಾಟ್ ದ ಫಸ್ಟ್ ಟೈಮ್ ಸೇಮ್ ಅಪ್ಲಿಕೇಶನ್, ಇದೇ ಅಪ್ಲಿಕೇಶನು ಪ್ರಾಬಬ್ಲಿ 1 ತಿಂಗಳು 2 ತಿಂಗಳಿಂದ ಸೇಮ್ ಅಪ್ಲಿಕೇಶನ್ ಒಬ್ಬರು ಗವರ್ನರ್ಗೆ ಕೊಟ್ಟಿದ್ರು, ದಿನೇಶ್ ಕಾಲಹಳ್ಳಿ. ಈಗ ಮತ್ತೆ ಅದನ್ನ ಡೇಟ್ ಚೇಂಜ್ ಮಾಡಿ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಆವಾಗನೇ ಅದಕ್ಕೆ ಉತ್ತರ ಕೊಟ್ಟಿದ್ದೆ. ಒಂದನೇದು, ಸಿಎ ನಿವೇಶನಗಳು ಹಂಚಿಕೆಯಲ್ಲಿ ನಾವು ನಿಯಮಾನುಸಾರ ಇವತ್ತು ದಿವಸ ಪಾರದರ್ಶಕ, ನಾವು ಎಲ್ಲಿಯೂ ಕೂಡ ವೈಲೇಟ್ ಮಾಡಿಲ್ಲ. ಆಮೇಲೆ ಸಿಎ ನಿವೇಶನಗಳನ್ನು ಹರಾಜು ಹಾಕಬೇಕು ಅಂತೇಳಿ ಅವ್ರು ಹೇಳಿದ್ದಾರೆ. ನಮ್ಮಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ, ಇಂಡಸ್ಟ್ರೀಸ್ ಇಲಾಖೆಯಲ್ಲಿ ದಿವಸ ಸಿಎ ನಿವೇಶನಗಳನ್ನ ಹರಾಜು ಹಾಕುವಂತ ಪದ್ಧತಿ ಇಲ್ಲ. ಕಮರ್ಷಿಯಲ್ ಸೈಟ್ಸ್ ಮಾತ್ರ ನಾವು ಹರಾಜು ಹಾಕುವಂತದ್ದು. ಆಮೇಲೆ ಸಿಎ ನಿವೇಶನಗಳ ಹಂಚಿಕೆಗಾಗಿ ನಾವು ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರವನ್ನು ಕೊಡೋ ಜೊತೆಗೆ ಇನ್ ಅಡಿಷನ್ ಟು ದಿಸ್, ಮೊದಲು ಇರಲಿಲ್ಲ, ಈಗ ಅದನ್ನ ಆನ್ಲೈನ್ ಕೂಡ ಇಲಾಖಾ ವೆಬ್ಸೈಟ್ಸ್ ಕೂಡ ಅದನ್ನ ನಾವು ಪ್ರಕಟಣೆಯನ್ನು ಮಾಡಿದ್ವಿ. ಈ ಹಂಚಿಕೆ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ. ಸಿಎ ನಿವೇಶನಗಳ ಹಂಚಿಕೆಯಲ್ಲಿ ಹಿಂದೆಲ್ಲ ಸರ್ಕಾರದನ್ನ ಅನುಮೋದನೆ ಮಾಡಿಕೊಂಡು ನೇರವಾಗಿ ಅದು ಮಾಡುವಂತ ಪದ್ಧತಿ. ಆದರೆ ಈ ಬಾರಿ ನಾನು ಹಂಚಿಕೆ ಮಾಡುವಾಗ ಪಾರದರ್ಶಕವಾಗಿ ನಡಲಿ ಅನ್ನೋ ಕಾರಣಕ್ಕೆ ಸಿಒರ ಅಧ್ಯಕ್ಷತೆಯಲ್ಲಿ ಉಪ ಸಮಿತಿಯನ್ನು ರಚನೆ ಮಾಡಿ, ತದನಂತರ ನನ್ನ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಏಕಗವಾಕ್ಷಿ SLSWCC ಏನಿದೆ ನಮ್ದು, ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ, ಆ ಒಂದು ಶಿಫಾರಸಿನ ಮೇರೆಗೆ ರಾಜ್ಯ ಮಟ್ಟದ ಸಮಿತಿಯಲ್ಲಿ ಇವತ್ತು ತೀರ್ಮಾನ ಮಾಡಿ ಹಂಚಿಕೆಯನ್ನು ಮಾಡಿದ್ದೀವಿ.